ಅಮೆರಿಕದ ನಿದ್ದೆಗೆಡಿಸಿದ ಅಲಿ ಖಮೇನಿ ಪುತ್ರನ ಶಪಥ. ಖಮೇನಿ ಪುತ್ರನ ಹೆಡೆಮುರಿ ಕಟ್ಟಲು ಅಮೆರಿಕ ಸರ್ಕಸ್ ಅನ್ನ ಮಾಡ್ತಾ ಇದೆ. ಈಗಾಗಲೇ ಆಯತೊಲ್ಲಾ ಖಮೇನಿಯ ವಂಶವನ್ನೇ ಮುಗಿಸಿಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮೆರಿಕ ತಯಾರಿಯನ್ನು ನಡೆಸಿತ್ತು. ಖಮೇನಿ ಪುತ್ರನ ಹೆಡೆಮುರಿ ಕಟ್ಟಲು ಅಮೆರಿಕ ಸರ್ಕಸ್ ಅನ್ನ ಮಾಡ್ತಾ ಇದೆ. ಮೊಜಾಬಾ ಖಮೇನಿ ಸುಳಿವು ಕೊಟ್ರೆ 97.47 ಕೋಟಿ. ಇರಾನ್ನ ಸುಪ್ರೀಂ ಲೀಡರ್ಗೆ ಬೆಲೆ ಕಟ್ಟಿದ ಅಮೆರಿಕ. ಪ್ರತೀಕಾರದ ಶಪಥ ಮಾಡಿರುವ ಮೊಜಾಬಾ ಖಮೇನಿ ಸೆರೆ ಹಿಡಿಯಲು ಹತ್ಯೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸುಳಿವು ಕೊಟ್ರೆ ದೊಡ್ಡ ಮೊತ್ತ ನೀಡುವ ಘೋಷಣೆ. ಮೊಜಾಬಾ ಖಮೇನಿ ಸೇರಿ ಐಆರ್ಜಿಸಿ ಲೀಡರ್ಗಳು ಟಾರ್ಗೆಟ್. ಇಲ್ಲಿ ಐಆರ್ಜಿಸಿ ಹಿರಿಯ ಅಧಿಕಾರಿಗಳಿಗೆ ಬೆಲೆ ಕಟ್ಟಿದ ಅಮೆರಿಕ. ನಗದು ಬಹುಮಾನ ಘೋಷಿಸಿದ ವಿಶ್ವದ ದುಡ್ಡನ್ನ. ಪ್ರಪಂಚದಾದ್ಯಂತ ಭಯೋತ್ಪಾದನೆ ಹರಡುತ್ತಿದ್ದಾರೆ. ಐಆರ್ಜಿಸಿ ಭಯೋತ್ಪಾದನೆಗಾಗಿ ಸಂಘಟನೆ ಮಾಡುತ್ತಿದೆ. ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದರೆ ನಮಗೆ ಕೊಡಿ. ಖಮೇನಿ ಪುತ್ರನಿಗಾಗಿ ಬಹುಮಾನ ಘೋಷಿಸಿದ ಟ್ರಂಪ್. ಅಮೆರಿಕದ ನಿದ್ದೆಗೆಡಿಸಿದ ಅಲಿ ಖಮೇನಿ ಪುತ್ರನ ಶಪಥ. ಖಮೇನಿ ಪುತ್ರನ ಹೆಡೆಮುರಿ ಕಟ್ಟಲು ಅಮೆರಿಕ ಸರ್ಕಸ್ ಅನ್ನ ಮಾಡ್ತಾ ಇದೆ. ನೋಡಿ ಎಸ್ಐ ನೋಡಿ, ಈಗಾಗಲೇ ಮೊಜಾಬಾ ಖಮೇನಿಯನ್ನ ಹತ್ಯೆಗೈಬೇಕು ಅನ್ನುವಂತಹ ಪ್ಲಾನ್ ನಲ್ಲಿ ಅಮೆರಿಕ ಇರುವಂತದ್ದು. ಯಾಕಂದ್ರೆ ಖಮೇನಿಯ ಯಾವುದೇ ರೀತಿಯಾದಂತಹ ಫ್ಯಾಮಿಲಿ ಉಳಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ. ನೋಡಿ, ಈಗಾಗಲೇ ಆಯತೊಲ್ಲಾ ಖಮೇನಿಯ ಹತ್ಯೆಯನ್ನ ಏನು ಮಾಡುತ್ತೋ ಅಮೆರಿಕ ಮತ್ತು ಇಸ್ರೇಲ್, ಅಂದ್ರೆ ಪ್ಲಾನ್ ಮಾಡಿ ಎಲ್ಲಿ ಆಯತೊಲ್ಲಾ ಖಮೇನಿ ಅಲ್ಲಿ ಅವರ ಫ್ಯಾಮಿಲಿ ಸಮೇತ ಸೇರಿರ್ತಾರೆ, ಅಂದ್ರೆ ಫ್ಯಾಮಿಲಿ ಸಮೇತ ಒಂದು ಕಚೇರಿಯಲ್ಲಿ ಅಲ್ಲಿ ಹಲವಾರು ಮುಖ್ಯಸ್ಥರ ವಿಚಾರದಲ್ಲಿ, ಅಂದ್ರೆ ಮುಖ್ಯಸ್ಥರ ಒಂದು ಪ್ರಮುಖರಲ್ಲಿ ಎಲ್ಲರೂ ಸಹಿತ ಘಟಾನುಘಟಿ ನಾಯಕರುಗಳು ಸೇರಿರ್ತಾರೆ. ಅಲ್ಲಿ ಆಯತೊಲ್ಲಾ ಖಮೇನಿಯ ಫ್ಯಾಮಿಲಿ ಸಹಿತ ಇರುತ್ತೆ. ಸೊ ಇದನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಹೊಡೆಯುತ್ತೆ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ. ಯಾಕಂತ ಅಂದ್ರೆ ಖಮೇನಿಯ ಫ್ಯಾಮಿಲಿಯನ್ನ ಕಂಪ್ಲೀಟ್ ಆಗಿ ಮುಗಿಸಿಬಿಡಬೇಕು ಅನ್ನುವಂಥ ಪ್ಲಾನ್ ಅಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇತ್ತು. ಸೊ ಹೀಗಾಗಿ ಖಮೇನಿಯ ನಿಲುವು ಕೂಡ ಅದೇ ಆಗಿತ್ತಲ್ವ. ಆಯತೊಲ್ಲಾ ಖಮೇನಿಯ ನಿಲುವು ಕೂಡ ಅದೇ ಆಗಿತ್ತು. ಯಾಕಂದ್ರೆ ಇಸ್ರೇಲ್ ಮ್ಯಾಪ್ ಅಲ್ಲೇ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಇರಾನ್ ಸಹಿತ ಸತತವಾಗಿ ದಾಳಿಯನ್ನು ನಡೆಸ್ತಾ ಇತ್ತು. ಬಟ್ ಆ ಟಾರ್ಗೆಟ್ ಅನ್ನ ಪೂರೈಸಿದ್ಯಾರು ಅಂತ ಅಂದ್ರೆ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ. ಹೀಗಾಗಿ ಏನು ಮೊಜಾಬಾ ಖಮೇನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಲೀಡರ್ ಅಂತಹ ಘೋಷಣೆಯನ್ನ ಸಹಿತ ಅಲ್ಲಿ ಇರಾನ್ ಮಾಡಿದೆ. ಬಟ್ ಇದುವರೆಗೂ ಸಹಿತ ಮೊಜಾಬಾ ಖಮೇನಿಯ ಸುಳಿವು ಎಲ್ಲಿಯೂ ಸಹಿತ ಸಿಕ್ಕಿಲ್ಲ. ಹಾಗಾಗಿ ಅಷ್ಟೊಂದು ಸೀಕ್ರೆಟ್ ರೀತಿಯಲ್ಲಿ ಮೊಜಾಬಾ ಖಮೇನಿಯನ್ನ ಇಟ್ಟಿರುವಂಥದ್ದು. ಇದನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ಹಾಗಾದ್ರೆ ನಿಜಕ್ಕೂ ಕೂಡ ಮೊಜಾಬಾ ಖಮೇನಿ ಆರೋಗ್ಯಯುತವಾಗಿದ್ದಾರಾ, ಯಾವುದೇ ಸಹಿತ ಅಲ್ಲಿ ತೊಂದರೆ ಆಗಿಲ್ವಾ ಅವರಿಗೆ ಅನ್ನುವಂಥ ಪ್ರಶ್ನೆ ಮತ್ತು ಅನುಮಾನಗಳು ಕಾಣಿಸ್ತಾ ಇದೆ. ನೋಡಿ, ಸುಪ್ರೀಂ ಲೀಡರ್ ಅಂತ ಅಲ್ಲಿ ಘೋಷಣೆ ಮಾಡುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಇರಾನ್ ಜನತೆ ಅಲ್ಲಿ ಸಂಭ್ರಮವನ್ನ ಮಾಡುತ್ತೆ. ಬಟ್ ಅಲ್ಲಿ ಮೊಜಾಬಾ ಖಮೇನಿನ ಒಂದು ವಿಡಿಯೋ ಸಹಿತ ಅಲ್ಲಿ ಬರೋಲ್ಲ. ಒಂದು ಯಾವುದೇ ರೀತಿಯಾದ ವಿಡಿಯೋ ಮುಖಾಂತರ ಆಗಿರ್ಬೋದು, ಯಾವುದೇ ಹೇಳಿಕೆ ಸಹಿತ ಇದುವರೆಗೂ ಬಂದೇ ಇಲ್ಲ. ಲಾಸ್ಟ್ ಟೈಮ್ ಒಂದು ಏನೋ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ನ ಹಾಕಿರುವಂಥದ್ದು ಅವರ ಅಕೌಂಟಿಂದ ಬಂದಿದ್ದು. ಬಟ್ ಅದನ್ನು ಹೊರತುಪಡಿಸಿದ್ರೆ ವಿಡಿಯೋ ಮುಖಾಂತರ ಯಾವುದೇ ಒಂದು ಫೋಟೋ ಆಗಿರ್ಬೋದು, ವಿಡಿಯೋ ಮುಖಾಂತರ ಯಾವುದೇ ಥರದ ಇನ್ಫಾರ್ಮೇಷನ್ ಮೊಜಾಬಾ ಖಮೇನಿಯಿಂದ ಬಂದಿಲ್ಲ. ಹೀಗಾಗಿ ಒಂದು ವೇಳೆ ಏನಾದರೂ ಮೊಜಾಬಾ ಖಮೇನಿಗೆ ಗಂಭೀರವಾದಂಥ ಗಾಯಗಳು ಆಗಿದೆಯಾ ಅನ್ನುವಂಥ ಅನುಮಾನ ಮತ್ತೊಂದು ಕಡೆ ಸೃಷ್ಟಿಯಾಗಿದೆ. ಸೊ ಹೀಗಾಗಿ ಅಮೆರಿಕದ ನಿಲುವೇನೀಗ, ಮೊಜಾಬಾ ಖಮೇನಿ ಎಲ್ಲಿದ್ದಾರೆ ಅನ್ನುವಂಥ ಸುಳಿವನ್ನ ಕೊಟ್ಟರೆ 92.42 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ ಅವರಿಗೆ ಬಹುಮಾನವಾಗಿ ಕೊಡೋದಕ್ಕೆ.